ಜೈಲಲ್ಲಿರುವಂತಹ ಪವಿತ್ರ ಗೌಡಗೆ ಮನೆಯವರು ತಂದಂತಹ ಬಾಕ್ಸ್ ಅನ್ನು ವಾಪಸ್ ಕಳಿಸಲಾಗುತ್ತೆ. ಜೈಲಲ್ಲಿರುವ ಪವಿತ್ರ ಗೌಡಗೆ ಊಟ ಇಡೋದಕ್ಕಂತ ಬಾಕ್ಸ್ ಒಂದನ್ನು ತಂದುಕೊಡೋ ಪ್ರಯತ್ನವನ್ನು ಮಾಡಿದಂತೆ ಜೈಲು ನಿಯಮದಂತೆ ಹೊರಗಿನ ಪಾತ್ರಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ಪೊಲೀಸರು ಬಾಕ್ಸ್ ಅನ್ನು ವಾಪಸ್ ಕಳಿಸಿದ್ದಾರೆ. ನಿನ್ನೆ ಭೇಟಿಗೆ ಬರಬೇಕಾದ್ರೆ ಮನೆಯವರು ತಂದಿದ್ದಂತಹ ಸ್ಟೀಲ್ ಬಾಕ್ಸು ಮಗಳು ತಿಂಡಿ ಇಟ್ಕೊಂಡಿರ್ಲಿ ಅಂತ ತಾಯಿ ಶೋಭಾ ಅವರು ತಂದಿದ್ರಂತೆ. ಪವಿತ್ರ ಗೌಡ ಕೊಠಡಿಯಲ್ಲಿ 13 ಇತರೆ ಕೈದಿಗಳು ಇರುವ ಹಿನ್ನೆಲೆಯಲ್ಲಿ ತಾಯಿ ಬಳಿ ತಿಂಡಿಗಳನ್ನು ಇಡೋದಕ್ಕೆ ಬೇರೆ ವ್ಯವಸ್ಥೆ ಇಲ್ಲ ಅಂತ ಈ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಹೇಳಿದ್ಲಂತೆ. ಹೀಗಾಗಿ ಆ ಬಾಕ್ಸನ್ನು ವಾಪಸ್ ಕೊಟ್ಟಿದ್ದಾರೆ. ಬಟ್ ಇವ್ರ ಫ್ಯಾಮಿಲಿಯವ್ರಿಗೆ ಅರ್ಥ ಆಗ್ತಾ ಇಲ್ವಾ, ಇವ್ರು ಇರೋದು ಜೈಲಲ್ಲಿ, ಪ್ರೈವೇಟ್ ರೆಸಾರ್ಟ್ನಲ್ಲ, ಇಂಥ ವ್ಯವಸ್ಥೆಗಳೆಲ್ಲ ಅವಕಾಶಗಳೆಲ್ಲ ಇಲ್ಲ ಅಂತ ಅಷ್ಟು ಗೊತ್ತಾಗ್ತಾ ಇಲ್ವಾ, ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಪ್ರಾಬಬ್ಲಿ ಇಲ್ಲಿ ಇವ್ರ ಫ್ಯಾಮಿಲಿಯವ್ರಿಗೇನು ಅರ್ಥ ಆಗ್ತಾ ಇಲ್ವಾ, ಅದು ಜೈಲು, ಪ್ರೈವೇಟ್ ರೆಸಾರ್ಟು ಅಥವಾ ಪ್ರೈವೇಟ್ ಕಂಪನಿಯಲ್ಲಿ ಪವಿತ್ರ ಗೌಡ ಇಲ್ಲ, ಆಕೆ ಹೋಗಿರೋದು ಒಂದು ಗುರುತರ ಆರೋಪದ ಮೇಲೆ ಅನ್ನುವಂತಹ ಒಂದು ಗಂಭೀರತೆ ಕೂಡ ಅರ್ಥ ಆಗಿಲ್ವಾ, ಜ್ಞಾನ ಇಲ್ವಾ, ಅಥವಾ ಜ್ಞಾನ ಇದ್ರೂ ಕೂಡ ಮಗಳಿಗೆ ಒಂದು ಸ್ವಲ್ಪ ಸ್ಪೆಷಲ್ ಪ್ರಿವಿಲೇಜ್ ಅನ್ನ ಕೊಡೋಣ ಅಂತನಾ ಅಂತ. ಖಂಡಿತವಾಗೂ ಏನು ಪವಿತ್ರ ಗೌಡ ಕೊಲೆ ಆರೋಪಿಯಾಗಿ ಜೈಲು ಸೇರಿರುವಂತ ಪವಿತ್ರ ಗೌಡ ಜೈಲು ಸೇರಿದಾಗಿನೂ ಸಹ ಪ್ರತಿದಿನ ವಾರಕ್ಕೆ ಎಂಟ್ರಿಯನ್ನ ಅವರ ಕುಟುಂಬದವರು ಹಾಕ್ತಾ ಇರುವಂತದ್ದು. ಅದೇ ರೀತಿ ನಿನ್ನೆನೂ ಸಹ ಪವಿತ್ರ ಗೌಡ ಮಗಳಿರ್ಬೋದು ಅಥವಾ ಅವರ ತಾಯಿ ಮತ್ತು ತಮ್ಮ ಮತ್ತೆ ಅವ್ರ ಚಿಕ್ಕಮ್ಮ 4 ಜನ ನಿನ್ನೆ ಜೈಲಿಗೆ ಬಂದಿದ್ರು. ಕಳೆದ ಬಾರಿ ಭೇಟಿಯಾದ ಸಂದರ್ಭದಲ್ಲೇನೆ ಪವಿತ್ರ ಗೌಡ ಅವರ ತಾಯಿ ಬಳಿ ಒಂದು ಮಾತನ್ನ ಹೇಳಿದ್ರಂತೆ. ಹಾಗಾಗಿ ನಿನ್ನೆ ಒಂದು ಟಿಫನ್ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಅಂದ್ರೆ ಜೈಲಿನ ಮಾಹಿತಿ ಪ್ರಕಾರವಾಗಿ, ಅಂದ್ರೆ ಮೆನು ಪ್ರಕಾರವಾಗಿ ಒಂದು ಬ್ಯಾಗು ಅಥವಾ ಯಾವ್ದಾದ್ರು ಒಂದು ಕಿಟ್ ಬ್ಯಾಗ್ ಅನ್ನ ಇಟ್ಕೊಳೋದಕ್ಕೆ ಅಷ್ಟೇ ಅವಕಾಶ ಇದೆ. ಬೇರೆ ಯಾವುದೇ ಪಾತ್ರೆಗಳ ಟೈಪು ಅಥವಾ ಬೇರೆ ಕಿಟ್ ಅನ್ನ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ಹಾಗಾಗಿ ನಿನ್ನೆ ಏನು ಬಾಕ್ಸ್ ಅನ್ನ ತಂದಿದ್ರು ಅದನ್ನ ಜೈಲಿನ ಚೆಕ್ ಪೋಸ್ಟ್ ನ ಪೊಲೀಸರು ಚೆಕ್ ಮಾಡಿ ಅದನ್ನ ಒಳಗಡೆ ಬಿಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ವಾಪಸ್ ಕಳಿಸಿರೋದು. ಇನ್ನು ಪವಿತ್ರ ಗೌಡ ಭೇಟಿಗೆ ಬಂದಾಗ ಪ್ರತಿ ವಾರಕ್ಕೆ 2 ಬಾರಿ ಬಂದಾಗಲೂ ಸಹ ಕುಟುಂಬದವರು ಒಂದಷ್ಟು ಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ರು. ಹಾಗಾಗಿ ಅದನ್ನ ಇಟ್ಕೊಳ್ಳೋದಕ್ಕೆ ಒಳಗಡೆ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಜೈಲಿನ ಒಳಗಡೆ ಮಹಿಳಾ ಬ್ಯಾರಕ್ ಕೊಠಡಿಯಲ್ಲಿ ಇರುವಂತಹ, ಈಗಾಗಲೇ ಪವಿತ್ರ ಗೌಡ ಇರುವಂತಹ ಕೊಠಡಿಯಲ್ಲಿ 13 ಜನ ಮಹಿಳಾ ಏನು ಕೊಲೆ ಆರೋಪಿಗಳು ಅಥವಾ ಬೇರೆ ಬೇರೆ ಪ್ರಕರಣದಲ್ಲಿ ಜೈಲಿಗೆ ಬಂದಿರುವಂತಹ ಆರೋಪಿಗಳು ಇರುವಂತದ್ದು. ಹಾಗಾಗಿ ಅಲ್ಲಿ ಈಗ ಕಷ್ಟ ಆಗ್ತದೆ ಅಂತೇಳಿ ಮಮತಾ. ರೈಟ್, ಧನ್ಯವಾದ ಅಂಬರೀಷ್ ತಮ್ಮ ಮಾಹಿತಿಗಾಗಿ.